ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ನಟ ದರ್ಶನ್ ಮೊನ್ನೆ ತಮಗೆ ಜಾಮೀನು ಸಿಗತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ರು. ಆದರೆ ಸುಪ್ರೀಂ ಕೋರ್ಟ್ ಡಿ ಬಾಸ್ಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. 1 ವರ್ಷದವರೆಗೆ ಬೇಲ್ ಸಿಗೋದಿಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಹಾಗಾಗಿ ಬೇಲ್ನ ನಿರೀಕ್ಷೆಯಲ್ಲಿದ್ದಂತಹ ನಟ ದರ್ಶನ್ ಅವರಿಗೆ ದೊಡ್ಡ ಆಘಾತ ಎದುರಾಗಿದೆ. ಇತ್ತ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಡಿ ಬಾಸ್ ದರ್ಶನ್ ಇದೀಗ ಮೌನಕ್ಕೆ ಶರಣಾಗಿದ್ದಾರಂತೆ. ಬೇಲ್ ಸಿಗತ್ತೆ, ನಾನು ಹೊರಗಡೆ ಹೋಗ್ತೀನಿ ಅನ್ನೋ ನಂಬಿಕೆಯಲ್ಲಿದ್ದಂತಹ ದರ್ಶನ್ ಅವರ ನಂಬಿಕೆ ಹುಸಿ ಆಗ್ತಾ ಇದ್ದಂತೆ ಬ್ಯಾರಕ್ನ ಮೂಲೆಯೊಂದರಲ್ಲಿ ಏಕಾಂಗಿಯಾಗಿ ಕುಳಿತು ಸಮಯವನ್ನ ಕಳೀತಾ ಇದ್ದಾರಂತೆ. ಇತ್ತ ಪತಿಗೆ ಜಾಮೀನನ್ನ ಕೊಡಿಸೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಏನೆಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ರು, ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ರು, ಎಲ್ಲವೂ ಕೂಡ ನಾವು ನೋಡಿದ್ದೀವಿ. ಅತ್ತ ಪತಿಗೆ ಜಾಮೀನು ಸಿಗದೆ ಇದ್ದದಕ್ಕೆ ಇತ್ತ ವಿಜಯಲಕ್ಷ್ಮಿ ಕಂಗಾಲಾಗಿದ್ದಾರೆ. ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ದರ್ಶನ್ ಅವರ ಫೋಟೋ ಹಾಕಿ ಹಾರ್ಟ್ ಬ್ರೇಕ್ ಎಮೋಜಿ ಪೋಸ್ಟ್ ಮಾಡಿ ಕಣ್ಣೀರು ಹಾಕಿದ್ದಾರೆ. ಇನ್ನು ಕಾನೂನು ಹೋರಾಟದಲ್ಲೂ ಕೂಡ ಹಿನ್ನಡೆ ಆಗಿರೋದ್ರಿಂದ ಮುಂದಿನ ದಾರಿ ಏನು ಅಂತ ದರ್ಶನ್ ಕುಟುಂಬ ಕಂಗಾಲಾಗಿದೆ ಅಂತ ಹೇಳಲಾಗ್ತಾ ಇದೆ.